ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇತ್ತೀಚೆಗೆ ಒಂದು ನ್ಯೂಸ್ಗಳನ್ನ ನೋಡ್ತಾ ಇದ್ದೀವಿ. ನಮ್ಮ ಬಿಗ್ ಬಾಸ್ ಸೀಸನ್ 10 ಒಳಗಡೆ ಪಾಲ್ಗೊಂಡಿರ್ತಕ್ಕಂಥ ಒಬ್ಬ ವಿನಯ್ ಎಂಬ ಒಬ್ಬ ಅಭ್ಯರ್ಥಿ ಮತ್ತು ಜೊತೆಗೆ ಬಿಗ್ ಬಾಸ್ ಸೀಸನ್ 11ನಲ್ಲಿ ಆಟ ಆಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಜತ್ ಅಂತೆ. ಸೊ ರಜತ್ ಹಾಗೂ ವಿನಯ್ ಇಬ್ಬರೂ ಕೂಡ ಸ್ನೇಹಿತರು. ಬಿಗ್ ಬಾಸಲ್ಲಿ ಬೇರೆ ಬೇರೆ ಸೀಸನ್ ಹೋಗಿರ್ಬೋದು, ಬಟ್ ಹೊರಗಡೆ ಅವರು ಒಬ್ರಿಗೊಬ್ಬರು ತುಂಬ ಆತ್ಮೀಯ ಸ್ನೇಹಿತರು ಕೂಡ ಆಗಿರ್ತಾರೆ. ಏನಾಗುತ್ತೆ, ಮೊನ್ನೆ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಿಡ್ತಾರೆ, ವಿಡಿಯೋ ಅಂದರೆ ರೀಲ್ಸ್ ಮಾಡಿಬಿಡ್ತಾರೆ. ಲಾಂಗ್ ಹಿಡ್ಕೊಂಡು ಆ ಥರ ವಿಡಿಯೋ. ಬಟ್ ಅದು ಕಾನೂನು ನಿಯಮ ಅವುಗಳಿಗೆಲ್ಲ ಒಪ್ಪಲ್ಲ. ಸಪೋಸ್ ಇದೇನಾದ್ರು ಶೂಟಿಂಗ್ ಆಗಿತ್ತು ಅಂತ ಅಂದರೆ ಅದಕ್ಕೆ ಅವ್ರದ್ದೇ ಆದಂಥ ಕೆಲವೊಂದು ರೂಲ್ಸ್ಗಳಿದ್ದಾವೆ, ರೂಲ್ಸ್ ರೆಗ್ಯುಲೇಷನ್ಸು. ಆ ಪ್ರಕಾರ ನಡ್ಕೊಂಡು ಆ ಶೂಟಿಂಗ್ನ ಮಾಡ್ತಿರ್ತಾರೆ. ಶೂಟಿಂಗ್ ಸೆಟ್ಟಲ್ಲಿ ಅಂತಂದರೆ ಓಕೆ, ಏನು ತೊಂದರೆ ಇಲ್ಲ. ಬಟ್ ಇದೇನಾಗಿದೆ, ರೀಲ್ಸಿಗೋಸ್ಕರನೇ ಈ ರೀತಿ ಮಾಡಿದ್ದಾರೆ ಅನ್ನೋದು. ಸೊ ಅದು ಸಾಮಾಜಿಕ ಜಾಲತಾಣದಲ್ಲಿ ಆ ಥರ ಮಾಡೋದು ಭಯ ಹುಟ್ಟಿಸೋವಂಥದ್ದು ಅಥವಾ ಪ್ರೇರೇಪಿಸುವಂಥ ವಿಡಿಯೋ ಅಂಥೇಳಿ ಕನ್ಸಿಡರ್ ಆಗುತ್ತೆ. ಸೊ ಹೀಗಾಗಿ ಅದನ್ನು ಇವರಿಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿದರು. ಸೊ ಇದು ಅವ್ರಿಗೂ ಕೂಡ ಗೊತ್ತಿದ್ದು ಯಾಕೆ ಈ ಥರದಕ್ಕೆ ಕೈ ಹಾಕಿದ್ರೋ ಗೊತ್ತಿಲ್ಲ. ಸೊ ಇದೊಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ. ಅಂದರೆ ಬರ್ತಾರೆ ಆಚೆ ಕಡೆ, ಏನು ತೊಂದರೆ ಇಲ್ಲ. ಆದರೆ ಯಾಕೆ ಈ ಥರ ಮಾಡ್ಕೋಬೇಕು? ಕಾನೂನೆಲ್ಲ ತಿಳ್ಕೊಂಡು ಕಾನೂನುಬದ್ಧವಾಗಿರೋವಂಥದ್ದು ತುಂಬ ಒಳ್ಳೆಯದಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಚುಲಿ ಆ ವಿಡಿಯೋ ನಾನು ಫಸ್ಟ್ ನೋಡಿ ನಾನೇನೋ ಅಂದ್ಕೊಂಡೆ, ಏನೋ ಶೂಟಿಂಗ್ ನಡೀತಾ ಇರೋದಕ್ಕೇ ಈ ಥರ ಏನೋ ಮಾಡ್ತಾ ಇದ್ದಾರೆ, ಅಲ್ಲೇನೋ ರೀಲ್ಸ್ ಮಾಡಿದ್ದಾರೆ ಅಂದ್ಕೊಂಡಿದ್ದೆ. ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಈ ಲೆವೆಲ್ಗೆ ಹರಿಬಿಟ್ಟಾಗ ಪೊಲೀಸ್ನವರು ಹಿಡಿದಿದ್ದಾರೆ. ಈ ಥರ ಮಾಡೋದ್ರಿಂದ ಅದು ನೋಡಿ, ಒಬ್ಬ ಆರ್ಟಿಸ್ಟ್ಗಳು ಇವರೇ ಈ ಥರ ಮಾಡಿಬಿಟ್ರೆ ಬೇರೆಯವರನ್ನೆಲ್ಲ ಹೆಂಗೆ ಮಾಡ್ಬೋದು, ಅದಕ್ಕೆ ಇದು ಪ್ರೇರೇಪಣೆ ಆಗಬಾರ್ದು ಬೇರೆಯವ್ರಿಗೆ ಅನ್ನೋ ಒಂದು ಉದ್ದೇಶಕ್ಕೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಥರ ಮಾಡೋದು ಲೀಗಲ್ ಅಲ್ಲ ಅಂತ ಪೊಲೀಸ್ನವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ರಜತ್ ಅವರಾಯಿತು, ವಿನಯ್ ಅವರಾಗಿತ್ತು, ಮತ್ತೆ ಬಂದು ಲೈವ್ ಕೂಡ ಮಾಡಿದರು. ಲೈವ್ ಮಾಡಿ ನಾನು ಅವರ ಕಾರಣಗಳನ್ನ ತಿಳಿಸಿದ್ರು. ಬಟ್ ಏನೇ ಆಗಲಿ, ಅರೆಸ್ಟ್ ಆಗಿದ್ರಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಬೇಜಾರಿರುತ್ತೆ ಯಾರಿಗಾದ್ರೂ. ಸೊ ಈ ಮೂಲಕ ಮತ್ತೆ ಯಾವುದೇ ರೀತಿ ಈ ಥರದ ಕೃತ್ಯಕ್ಕೆ, ಈ ಥರ ರೀಲ್ಸ್ಗಳನ್ನ ಮಾಡೋಕ್ಕೆ ಹೋಗಬೇಡ್ರಿ ಯಾರಾದರೂ ಕೂಡ. ಇದು ನಿಮಗೇ ತೊಂದರೆ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಯಾರಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಮಸ್ಕಾರ.